ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಇವತ್ತು ನಾಪೋಕ್ಲಿಗೆ ಬಂದಿದ್ದೀನಿ. ತಮ್ಗೆ ಗೊತ್ತಿದೆ, ಕೆಲವೇ ದಿನಗಳಲ್ಲಿ ಈ ಒಂದು ಗ್ರೌಂಡ್ನಲ್ಲಿ ಚೇನಣ್ಣ ಕಪ್ ನಡೀತಾ ಇದೆ. ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಈ ಭಾಗಕ್ಕೆ ಬರ್ತಾರೆ. ಎಲ್ಲ ಸಮುದಾಯವರು ಬಂದು ಕೂಡ ಈ ಒಂದು ಕಾರ್ಯಕ್ರಮನ ಎಂಜಾಯ್ ಮಾಡ್ತಾರೆ. ಸ್ಪೋರ್ಟ್ಸಿಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಡಗು ಕೊಡ್ತಾನೇ ಬರ್ತಾಯಿದೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ನಡೀತಾನೇ ಇದೆ. ಇವತ್ತು ನಾನು ಕೂತಿರ್ತಕ್ಕಂಥ ಗ್ಯಾಲರಿ ಈ ಸಾರಿ ಹೆಚ್ಚಿನ ಹೈಟಲ್ಲಿ ಮಾಡಿದ್ದಾರೆ. ಸ್ಟೆಪ್ಸ್ಗಳನ್ನ ಕೂಡ ಜಾಸ್ತಿ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಎಂಜಾಯ್ ಮಾಡಬೇಕು, ಕ್ರೀಡೆನ ಹಾಕಿನ ಎಂಜಾಯ್ ಮಾಡಬೇಕು ಅನ್ನೋದು ಚೇನಣ್ಣ ಕಪ್ನ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಗ್ರೌಂಡ್ನ ಸುತ್ತಲೂ ಕೂಡ ಒಳ್ಳೆ ರೀತಿಯ ಒಂದು ವ್ಯವಸ್ಥೆಯನ್ನು ಕುಳಿತುಕೊಳ್ಳಿಕ್ಕೆ ಮಾಡಿದ್ದಾರೆ. ಸಾಕಷ್ಟು ಇಲ್ಲಿ ಏನು ಕೆಲಸನೂ ಕೂಡ ಮಾಡ್ತಾಯಿದ್ದಾರೆ. ಚೇನಣ್ಣ ಕುಟುಂಬಸ್ಥರೇ ಸ್ವತಃ ಕೆಲಸ ಮಾಡ್ತಾಯಿದ್ದಾರೆ, ಗ್ರೌಂಡ್ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲನೂ ಕೂಡ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಈಗ ನಾನು ಇದ್ದೀನಿ ನಾಪೊಕ್ಲಿನ ಗ್ರೌಂಡ್ನಲ್ಲಿ. ಇಸ್ವಿಯಲ್ಲಿ ಕರಾಡದಲ್ಲಿ ಪಾಂಡಂಡ ಕುಟ್ಟಪ್ಪ ಸಹೋದರ 60 ಕುಟುಂಬಗಳನ್ನು ಇಟ್ಟುಕೊಂಡು ಶುರು ಮಾಡಿದಂಥ ಕೊಡ ಒಕ್ಕಡಕ್ಕಡ ಹಾಕಿ ನಮ್ಮೆ. ಬಹುಶಃ ಕೊಡಗಿನ ಮೂಲೆ ಮೂಲೆ ಕರಡ, ಕಡಂಗ, ಕಾಕೋಟ್ಪಾರಂ, ಅಮ್ಮತ್ತಿ, ವಿರಾಜ್ಪೇಟ್, ಪೊನ್ನಂಪೇಟ್, ಹುದಿಕೇರಿ, ಉತ್ತರ ಕೊಡಗಿನ ಮಾದಾಪುರ ಬಹುಶಃ 2018ರವರೆಗೆ ನಿರಂತರವಾಗಿ ಇದೇ ಆಟದ ಮೈದಾನದಲ್ಲಿ ನಡೆಯಿತು. 18ರಲ್ಲಿ ನಡೆದಂಥ ಜಲಪ್ರಳಯ, 19-20ರ ಕೊರೋನಾ, ಅಲ್ಲಿಂದ ಈ ಕೊಡವ ಹಾಕಿ ಬಗ್ಗೆ ಏನೋ ತಡೆ ಬಂದ ರೀತಿಯಲ್ಲಿ 2023ರವರೆಗೆ ನಡಿಲ್ಲ. 2023ರಲ್ಲಿ ಅಪ್ಪಚೊಟ್ಟೊಂಡ ಒಕ್ಕದವರು ಈ ತಡೆಯನ್ನು ಒಡೆದು ಇಲ್ಲಿ ಒಂದು ಉತ್ತಮವಾದಂಥ ಹಾಕಿ ಆಟವನ್ನು ತದನಂತರ 24ನೇ ವರ್ಷ ಕುಂಡ್ಯೋಳ್ಳ ಕುಟುಂಬಸ್ಥರು ಯಾರು ಕಂಡು ಕಳೆಯಲಿದ ರೀತಿಯಲ್ಲಿ ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ 4ನೇ ಬಾರಿ ಮಾಡಿತು. ತದನಂತರ ಮುದ್ದಂಡ ಹಾಕಿ ಹಬ್ಬ ಮಡಿಕೇರಿಯಲ್ಲಿ ಕಳೆದ ವರ್ಷ ನಡೆಯಿತು. ಅದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್. ಬಹುಶಃ ಕೊಡಗಿನ ಯಾವುದೇ ಆಟದ ಮೈದಾನದಲ್ಲಿ 6ನೇ ಬಾರಿ ಕೊಡವ ಹಾಕಿ ಹಬ್ಬ ನಡೆದಂಥ ಇತಿಹಾಸ ಇಲ್ಲ. ಕೊಡವ ಹಾಕಿ ಹಬ್ಬದ ಜೊತೆಯಲ್ಲಿ ಇಲ್ಲಿ 4 ಕ್ರಿಕೆಟ್ ಕೊಡವ ಹಾಕಿ ಟೋಟಲ್ ಇಲ್ಲಿ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲೆ ಆಟದ ಮೈದಾನ, ಜನರಲ್ ಕೆ ಎಸ್ ತಿಮ್ಮಯ್ಯ ಕ್ರೀಡಾಂಗಣ, ಬಹುಶಃ ಪ್ರಕೃತಿ ರಮಣೀಯ ಕಾವೇರಿ ತಾಯಿ ಮಡಿಲಿದೆ. ಬಹುಶಃ 6 ಆಟದ ಮೈದಾನಗಳು ಇರುವಂಥ ಏಕೈಕ ಕ್ರೀಡಾಂಗಣ ನಾಪೋಕ್ಲಿನಲ್ಲಿ. ಬಹುಶಃ 2026ನೇ ಇಸ್ವಿಯಲ್ಲಿ ಚಾನಂಡ ಒಕ್ಕದವರು ನಡೆಸಿದ ನಂತರ 2036ನೇ ಇಸ್ವಿಯವರೆಗೆ ಕೊಡವ ಹಾಕಿ ಅಕಾಡೆಮಿಯಲ್ಲಿ ಯಾವೊಂದು ಕುಟುಂಬಗಳು 4 ನಾಡಿನ ತಂಡಗಳು ಇಲ್ಲಿ ನಿಗದಿಪಡಿಸಿಲ್ಲ. ಬಹುಶಃ 2036ರ ನಂತರ ಮುಂಬರುವ ಪೀಳಿಗೆ, ಯಾಕೆಂದರೆ ಮುಂದಿನ ವರ್ಷ ನಡೆಯೋದು ಅಜ್ಜಿಕುಟ್ರ ಹಾಕಿ ನಮ್ಮೆ, ಅದು ತದನಂತರ ವಿರಾಜ್ಪೇಟೆ, ಅಮ್ಮತ್ತಿ, ಉದಿಕೇರಿ ಆ ಥರ ನಡೆಯುತ್ತೆ. ಇನ್ನು 2030ರವರೆಗೆ ನಡೆಯೋದಿಲ್ಲ. ಆದರೂ ಹಾಕಿ ಪ್ರೇಮಿಗಳು ಏನು ನಾಪೋಕ್ಲ ನಾಡಿನಲ್ಲಿ ಈ ಜನರಲ್ ಕೆ ಎಸ್ ತಿಮ್ಮಯ್ಯದಲ್ಲಿ ಬಂದು ಸಹಕಾರ ಕೊಡ್ತಾರೆ, ಅದನ್ನು ಸಮೇತ ಅದೇ ರೀತಿಯಲ್ಲಿ ಕೊಡಗಿನ ಏನು ಮೂಲೆ ಮೂಲೆ ನಡೆ ಅಲ್ಲಿಗೆ ಸಹಕಾರ ಕೊಡಬೇಕು. 2030ರವರೆಗೆ ನಾಪೋಕ್ಲನಲ್ಲಿ ಒಂದು ಉತ್ತಮವಾದಂಥ ಕೃತಕ ಹುಲ್ಲಿನ ಹಾಸಿನ ಕ್ರೀಡಾನ ಆಗಲಿ ಅಂತೇಳಿ ಈ ಚಾನಂಡ ಹಾಕಿ ಕಪ್ ಪ್ರಯುಕ್ತ ನಾನು ಬೇಡಿಕೊಳ್ತೇನೆ. ಸರ್ ನಮಸ್ತೆ, ನನ್ನ ಹೆಸರು ರಾಜು ಅಂತ. ನಾನು ಈ ಹಾಕಿ ಟೂರ್ನಮೆಂಟ್ ಎಷ್ಟು ನಡೀತಾ ಇದೆ, ಎಲ್ಲಿ ಎಲ್ಲ ನಡೀತಾ ಇದೆ, ಎಲ್ಲ ಜಾಗಕ್ಕೂ ನಾನು ಹೋಗಿ ನನ್ನ ಕರೀತಾರೆ, ನನಗೆ ಮೈದಾನ ಮಾಡ್ತಾಯಿದ್ದೀನಿ. ಈ ಮೈದಾನದಲ್ಲಿ ಎಷ್ಟು ಫ್ಯಾಮಿಲಿ ಟೂರ್ನಮೆಂಟ್ ನಡೆದಿದೆ ಅದೆಲ್ಲ ನಡೆಸ್ಕೊಟ್ಟಿದ್ದೀನಿ. ಪುನಃ ಈ ಸರಿನೂ ಕರೆದಿದ್ದಾರೆ. ಚಾನಂಡವ್ರ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ, ಭಾರಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈ ಥರ ಎಲ್ಲ ಅವರು ಫ್ಯಾಮಿಲಿಯವರು ಮಾಡಿದ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಲ್ಲ ಒಗ್ಗಟ್ಟಾಗಿ ಎಲ್ಲ ಮಾರ್ಕಿಂಗ್ ಕೂಡ ಅವರೇ ಮಾಡ್ತಾಯಿದ್ದಾರೆ, ಹೊರಗಿಂದ ಯಾರನ್ನೂ ಕರೆಸ್ತಾ ಇಲ್ಲ. ಗ್ರೌಂಡ್ ಕೆಲಸದಿಂದ ಹಿಡಿದು ಎಲ್ಲ ಸ್ಯಾರಾಗಿ ಭಾರಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಜನ ಎಲ್ಲ ಒಗ್ಗಟ್ಟು ಚೆನ್ನಾಗಿದೆ. ಗ್ಯಾಲರಿ ಕೂಡ ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಜೋರಾಗಿ ಮಾಡಿದ್ದಾರೆ. ಕೆಪಾಸಿಟಿ ಜಾಸ್ತಿಯಾಗಿ ಮಾಡಿದ್ದಾರೆ. ಟಾಯ್ಲೆಟ್ ಕೂಡ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಹೊರಗಿಂದ ಬಂದವರಿಗೆ. ಇನ್ನು ಹೋಟೆಲ್ ವ್ಯವಸ್ಥೆ ಅದೆಲ್ಲ ಭಾರಿ ಚೆನ್ನಾಗಿದೆ. ಮತ್ತು ಇನ್ನು ಮಳೆ ನೀರು ವ್ಯವಸ್ಥೆನೂ ಚೆನ್ನಾಗಿದೆ. ನಮಗೆ ಹೊಳೆ ಹತ್ರ ನೀರು ವ್ಯವಸ್ಥೆನೂ ಚೆನ್ನಾಗಿದೆ. ಎಲ್ಲ ಬನ್ನಿ, ಎಲ್ಲ ಬಂದು ಈ ಟೂರ್ನಮೆಂಟ್ ನಿಮಗೆ ನೋಡೋಕ್ಕೆ ಎಲ್ಲೂ ಸಿಗೋಲ್ಲ. ನಮ್ಮ ಈ ಕೊಡಗಲ್ಲಿ ಈ ಟೂರ್ನಮೆಂಟ್ ಮಾಡುವಾಗ ಎಲ್ಲೂ ಮಾಡಲ್ಲ ಅನ್ನಿಸ್ತದೆ ನನ್ನ ಅನಿಸಿಕೆ ಪ್ರಕಾರ. ಈ ಸರಿ ಬೆಂಗಳೂರಿಗೂ ಹೋಗಿದ್ದೆ ನಾನು. ಬೆಂಗಳೂರು ಕೂಡ ಎಲ್ಲ ಕೊಡಗಿನವರೇ ಸೇರಿ ಮಾಡಿದ್ದು.
ಭಾರಿ ಚೆನ್ನಾಗಿತ್ತು ಕೊಡವೆ ಸಮಾಜ ಅವ್ರದ್ದು ಟೂರ್ನಮೆಂಟು. ನನಗೆ ಭಾರಿ ಖುಷಿ ಆಯ್ತಾ ಉಂಟು. ಈ ಥರ ಕೆಲಸ ಸಿಕ್ಕಿದ್ದು ನನ್ನ ಪುಣ್ಯ. ಇನ್ನು ಮುಂದಕ್ಕೂ ಸಿಕ್ಕಿದ್ರು ನಾನು ಮಾಡಬೇಕು ಅಂತ ಆಸೆ ಪಡ್ತೀನಿ. ಯಾರು ಕರೀತಾರೆ ಅಲ್ಲಿ ಹೋಗಿ ಮಾಡೋಕ್ಕೆ ತಯಾರಾಗಿದ್ದೀನಿ ಗ್ರೌಂಡ್ ಕೆಲಸ. ನಮಸ್ಕಾರ, ನಾನು ಪಾನಂಡ ಕೆ ಬೋಪಣ್ಣ, ಅಧ್ಯಕ್ಷ ಕೊಡವ ಹಾಕಿ ಅಕಾಡೆಮಿ. 26ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಹಬ್ಬ ನಾಪೋಕ್ಲಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಚಾನಂಡ ಒಕ್ಕದವರು ಏಪ್ರಿಲ್ 5ರಿಂದ ಮೇ 2ರವರೆಗೆ ನಡೆಸ್ತಾರೆ. ಈಗಾಗಲೇ ಎಲ್ಲ ಥರದ ಸಿದ್ಧತೆ ನಡೆದು ಇನಾಗ್ರೇಷನ್ ಡೇಗೆ ರೆಡಿ ಆಗಿದೆ. ಎಲ್ಲ ಸಮಸ್ತ ಕೊಡವ ಜನರಲ್ಲಿ ವಿನಂತಿ, ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಚಾನಂಡ ಹಾಕಿ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ಅಂತ. ಧನ್ಯವಾದಗಳು. ಪೂಣಚೆ ಹಾಕಿ ಒಲಿಂಪಿಯನ್ ನಾನು ಇಲ್ಲಿ ಕೊಡವ ಹಾಕಿ ಅಕಾಡೆಮಿರ ಕಾರ್ಯಾಧ್ಯಕ್ಷನಾಯ್ತು ಎಲೆಕ್ಟ್ ಆಯಿತು. ಈಗಲ್ಲ ನಂಗೆ ಫಸ್ಟ್ ಮೊದಲನೇ ಕಾಲದ್ರ ಈ ಚಾನಂಡ ಕುಟುಂಬತ್ರ ಹಾಕಿ ನಮ್ಮೇನ ಇದು ಮಾಡೋಕೆ ನಂಗೆ ಅವಕಾಶ ಗಿಟ್ಟಿತ್ತು. ಅದಾಲತ್ತ ಇಲ್ಲಿ 26ನೇ ಕಾಲತ್ರ ಹಾಕಿ ನಮ್ಮೇನ ಚಾನಂಡ ಒಕ್ಕ ಸಾಹಿತ್ಯ ಮಾಡಿನುಂಡು ನಾನು ಈಗ ಬಂತು. ನಂಗೆಲ್ಲ ನೋಟಿತ್ತು ಅಂದನೆ ಇಲ್ಲತ್ರ ಎಲ್ಲ ನಾಡು ಕೇರಿ ಎಲ್ಲ ಊರು ಜನ ಎಲ್ಲ ಬಂತು ಈ ನಮ್ಮೇನ ಚಾಯ್ತೆ ನಂಗಳು ಅಕಾಡೆಮಿ ಪಿಂಜ ಚಾನಂಡ ಕುಟುಂಬಸ ದಂಡು ಕೂಟಿತ್ತು ಭಾರಿ ಚಾಯ್ತೆ ಮಾಡೋಣ ನಂಗೆ ಇದು ಮಾಡಿತ್ತು. ಅದಂಗಾಯ್ತು ಎಲ್ಲ ಊರುಕಾರ ಜನಗಳು ಕೊಡಗರ ಜನತೆ ಪಿಂಜ ಎಲ್ಲ ಥರದ ಎಲ್ಲ ಜಾಗದಿಂದ ಬಂತು ಈ ಟೂರ್ನಮೆಂಟ್ನ ಚಾಯ್ತೆ ಯಶಸ್ವಿ ಮಾಡಿತಾರ ನಿಂಡು ಜನಗಳ ನಾನು ಮನವಿ ಮಾಡಿವಿ. ಅಲ್ಲತ್ತೆ ಈ ನಾಪೋಗಲ್ ಗ್ರೌಂಡ್ರು ಇದು 6ನೇ ಕಾಲ ಹತ್ರ ಟೂರ್ನಮೆಂಟ್ ಆಯನಿಂಡು. ಇನ್ನು ನೆಕ್ಸ್ಟ್ ಏನಿಂಜಿ ஒரு 6-7 ಕಾಲ ಪೊನ್ನಪೇಟೆ ಗ್ರೌಂಡ್ರು ಹಾಕೊಂಡು ಜ್ಞಾನ ಮಾಡಿವಿ ನಾನು. ಈಗ ನೆಕ್ಸ್ಟ್ ಅಜ್ಜಿಕೊಟ್ರ ಕುಟುಂಬಸ್ಥರ ಈ ಥರ ಪೊನ್ನಪೇಟೆ ಮಾಡೋದನ್ನೇ ಹಂಗೆ ಇದು ಮಾಡೇನುಂಡು. ಅದಂಗಾಯ್ತು ಈಗ 6ನೇ ಕಾಲತ್ರ ಟೂರ್ನಮೆಂಟ್ನ ನಂಗೆ ಇಲ್ಲಿ ಭಾರಿ ಚಾಯ್ತೆ ಮಾಡಿತ್ತು. ಕೊಡೋ ಅಕಾಡೆಮಿಯು ಚಾನಂಡ ಕಪ್ಪು ಅಲ್ಲ ಚಾನಂಡ ಫ್ಯಾಮಿಲಿ ಕಾರಳು ಕೂಟಿಂಡು ಚಾಯ್ತೆ ಮಾಡಿ ತಪ್ಪಕ್ಕೆ ನಿಂಗಡೋದು ಪ್ರೇಕ್ಷಕೊಂಡದು ನಂಗಕ್ಕೆ ಸಾಯಿ ಬೋಂಡು ಕೇಟಂಡು ನಾನು ಎಲ್ಲವನ್ನ ಮನವಿ ಮಾಡಿವಿ. ನಾಡಪೇದ ಚಾನಂಡ ಮನಸ್ವಿ ಮುತ್ತಮ್ಮ ಇಂದಿಲ್ಲಿ ನಾಪೋಕ್ಲಿ ಗ್ರೌಂಡ್ಲು ನಿಂಗೆಲ್ಲ ನೋಟೋನಕ್ಕೆ ಎಲ್ಲರೂ ತುಂಬ ಬ್ಯುಸಿಲಿ ಇವರು ಹಾಕಿ ನಮ್ಮೇನ ನಡ್ತೋಕೆ ಎಲ್ಲ ಥರತ್ರ ಡೆಡಿಕೇಶನ್ ಇನ್ನು ಹಾರ್ಡ್ ವರ್ಕ್ ಮಾಡೇನುಂಡು. ನಂಗಳು ಈಗ ಎಕ್ಸಾಮ್ ಆನ ಖುಷಿಲಿ ಇಲ್ಲಿ ಬಂತು. ಪೇರೆಂಟ್ಸ್ರು ಕೂಡ ಹೆಲ್ಪ್ ಮಾಡೇಂಡು, ಕಮಿಟೀಸ್ರು ಕೂಡ ಹೆಲ್ಪ್ ಮಾಡೇಂಡು. ಆ್ಯಂಡ್ ತುಂಬ ஒரு ಎಕ್ಸೈಟ್ಮೆಂಟ್ಲುಂಡು ಈ ಹಾಕಿ ನಮ್ಮ ಏತರತ್ಲು ಆಪಂದು ನಿಂಗಳು ಬಾರಿ ಎಲ್ಲರೂ ಕೂಡಿ ಆಡೋಣ. ಇವ್ರು ನಮ್ಮೇನ ಸಕ್ಸಸ್ಫುಲಿ ನಡ್ತಾನ. ನಾನು ಚಾನಂಡ ಜಿಯಾ ಭೋಜಮ್ಮ. ಇಂದು ನಂಗೆ ಎಲ್ಲ ಪೊಲಾಕ 7 ಗಂಟೆಗೆ ಬಂತು ಎಲ್ಲರೂ ಕೂಡಿತ್ತು ಚಾನಂಡ ಒಕ್ಕ ಗ್ರೌಂಡ್ಲು ಕೆಲಸ ಮಾಡಿ ಉಂಡು ಎಲ್ಲ ಇಂಗಡ ಬೆಸ್ಟ್ ತಂದ ಉಂಡು ಗ್ರೌಂಡ್ಗೆ ಎಲ್ಲರೂ ಬಂತು ಕೂಡಿ ಆಡ್ಚಿಂಗಿ ಖುಷಿ ಅಪ್ಪ. ಈ ಹಾಕಿ ನಮ್ಮೇನ ಸಕ್ಸಸ್ಫುಲ್ ಮಾಡೋಕೆ ಎಲ್ಲರೂ ಕೂಡೊಂಡು. ನಾನು ಚಾನಂಡ ಮಾನ್ಯ ಅಂದು ಇಲ್ಲಿ ನಂಗೆ ನಾಡ ಕ್ಲಾಸ್ ಎಲ್ಲ ಆಯ್ತು. ನಾನು ಇದು ಈ ಪಾರ್ಟಿಸಿಪೇಟ್ ಮಾಡೋಕೇನು ಬಂದಂತುಳು ನಿಂಗಳು ಅನ್ನನೇ ಎಲ್ಲರೂ ಬಂದರು ಅಂಚ ಕೂಡಿ ಆಡಿ ಅನ್ನನೇ ನಿಂಗಡ ಎಲ್ಲ ಫ್ಯಾಮಿಲಿ ಸೈಡ ಎಂತನೋ ಪಾರ್ಟಿಸಿಪೇಷನ್ ನಂಗೆ ಇಂಪಾರ್ಟೆಂಟ್ ಆಯ್ತುಂಡು. ಸೊ ಎಲ್ಲರೂ ಬಂತು ಜಾಯ್ಫುಲ್ ಆಯ್ತು, ಸಕ್ಸಸ್ ಆಯ್ತು ಮಾಡಿ ನಂಗಡ ಹಾಕಿ ಮ್ಯಾಚನ್ನ. ವೀಕ್ಷಕರೇ, ತಾವೇನು ನೋಡ್ತಿರ್ಬೋದು, ಯಾವುದೇ ಈವೆಂಟ್ ಇರಲಿ ಕಾರ್ಯಕ್ರಮ ಇರಲಿ ಅಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತದೆ. ಅವರಿದ್ರೇ ಈ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗ ಕಾರಣ. ಚೇನಂಡ ಕುಟುಂಬಸ್ಥರು ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಒಂದು ಮೈದಾನಕ್ಕೆ ಬಂದಿದ್ದಾರೆ. VIP ಗ್ಯಾಲರಿಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ತನ್ನ ಬಲಭಾಗದಲ್ಲಿ ತಾವೇನು ನೋಡ್ತಿದ್ದೀರಿ, ಮಹಿಳೆಯರೆಲ್ಲರೂ ಕೂಡ ಇನ್ನೂ 2 ದಿನ ಇದ್ದರೂ ಸಹ ಇವಾಗಲೇ ಆಸನದ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಎಲ್ಲ ಕೆಲಸ ಬಿಟ್ಟು ಮಹಿಳೆಯರು ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವ್ರನ್ನೂ ಕೂಡ ನಾನು ಚೇನಂಡ ಕುಟುಂಬಸ್ಥರನ್ನು ಕೂಡ ನಾನು ಮಾತಾಡಿಸ್ತೀನಿ. ಬನ್ನಿ ಅವರ ಅಭಿಪ್ರಾಯನ ತಿಳ್ಕೊಂಡು ಬರೋಣ. ನನ್ನ ಶಿಲ್ಪಣಿಯುಂಡು ಇಂದ ದಿವಸ ನಂಗಡ ಹಾಕಿ ಮ್ಯಾಚ್ ಕೂಡ ನಂಗೆ ಅರೇಂಜ್ಮೆಂಟ್ಸ್ನ ಇಂದು ಮಾಡಿಯನುಂಡು. ಅಂದರೆ ಗ್ರೌಂಡ್ಗೆ ನಂಗೆ ದಂಡ ದಿವಸಕ್ಕೆ ಮುಂಜಾನೆ ಬಂತು ಅರೇಂಜ್ಮೆಂಟ್ಸ್ ಮಾಡಿ ಉಂಡು. ನಂಗಡ ಫ್ಯಾಮಿಲಿ ಕಾರ್ ಎಲ್ಲರೂ ಬಂತು ಲೇಡೀಸ ತುಂಬ ಚಾಯ್ತ ಕೆಲಸ ಮಾಡಿ ಕ್ಲೀನಿಂಗ್ ಎಲ್ಲ ಆಯ್ತು. ಈಗ ಚೇರ್ ಸ್ಟೇಜ್ ಅರೇಂಜ್ಮೆಂಟ್ಸ್ ನಂಗೆ ಚೇರೆಲ್ಲ ಅರೇಂಜ್ ಮಾಡಿಯನುಂಡು. ಅಂದರೆ ಚಾಯ್ಲ ಆಯ್ನುಂಡು. ನಿಂಗಳು ಅಂದರೆ ಮ್ಯಾಚ್ ನೋಟೋಕಾಯ್ತು ಬಂತೇ ಬರೋಣ ಎಲ್ಲರನ್ನ ಕೊಟ್ಟೋಗಿ ಎಲ್ಲರಿಗೂ ಧನ್ಯ. ತುಂಬ ಖುಷಿಯಪ್ಪ. ನಂಗೆ ಮನೆಯ ಕೆಲಸ ಎಲ್ಲ ಬಿಟ್ಟಿದ್ದು ಬಂತು ಇಲ್ಲಿ ಗ್ರೌಂಡ್ಲು ಎಲ್ಲರೂ ಕೂಡಿಯಂಡು ಅವರು ನಮ್ಮೆರ ಮಾದರಿ ನಡ್ತೀನಿ ಪೋಯಿನುಂಡು. ತುಂಬ ಖುಷಿಯಪ್ಪ. ನಂಗೆ ಫ್ಯಾಮಿಲಿ ಮಕ್ಕ ನಂಗೆ ಎಲ್ಲ ಬ್ಯಾಂಗ್ಳೂರಿಂದ ಬಂತು. ನಂಗೆ ಇಲ್ಲಿ ಬಂತು ಕೆಲಸ ಮಾಡೋ ನಂಗೆ ಅದ್ರ ಬಲ್ಲಿಯವರು ಹೆಮ್ಮೆ. ನಂಗಡ ಚಾನಂಡ ಒಕ್ಕ ಹಾಕಿ ಇದು ಮಾಡಿತ್ತೇನೆ ಭಾರಿ ಖುಷಿಯಪ್ಪ. ಎಲ್ಲರೂ ಭಾರಿ ಗೌಜಿಲಿ ನಂಗೆ ಹಾಕಿ ನಮ್ಮ ನಡ್ತಾನ ಅಂತ ಎಲ್ಲರನ್ನ ಕೊಟ್ಟ. ನಾನು ಚಾನಂಡ ಉತ್ತಪ್ಪ. ನಂಗಡ ಹಾಕಿ ನಮ್ಮ 2020-26 ನಂಗೆ ಭಾರಿ ಬ್ಯುಸಿಲಿಂಡು ಎಲ್ಲ ವರ್ಕ್ ಆಯ್ನುಂಡು. ಆಲ್ರೆಸ್ಟ್
ಬ್ಯುಸಿ ಶೆಡ್ಯೂಲ್ ಎಲ್ಲರೂ ಬಂತು ಕೂಡಿಯಂಡು ಈ ನಮ್ಮೇನ ಭಾರಿ ಚಾಯ್ಲ್ ಸೆಲೆಬ್ರೇಟ್ ಮಾಡೋಣ, ಗೌಜಿ ಮಾಡೋಣ. ಎಲ್ಲರೂ ಅಪ್ಪಚ್ಚಗೆ ಜನ ಬಂದಿತ್ತು, ನಲ್ಲ ಕ್ರೌಡಲ್ಲಿ ನಂಗೆ ಇನ್ನು ಗೌಜಿ ಮಾಡೋಣ ಅಂಡ್ ಎಲ್ಲರನ್ನ ಕೊಟ್ಟು ಎಲ್ಲರೂ ಭಾರಿ ಕೂಡಿ ಕಳಿಗ ಗೌಜಿ ಮಾಡೋಣ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.